ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಂದ್ಬಿಟ್ಟು ಈಗ ತಾನೇ KEA ಕಡೆಯಿಂದ KSET 2026 ಒಂದು ಅಪ್ಲಿಕೇಶನನ್ನು ರಿಲೀಸ್ ಮಾಡಿರೋವಂಥದ್ದು, ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಅಪ್ಲಿಕೇಶನನ್ನು ಬಿಟ್ಟಿರೋವಂಥದ್ದು. ಇದು ಬಂದು ಈಗ ಜಸ್ಟ್ ಬಿಟ್ಟಿರೋವಂಥದ್ದು 10/8/2026. ಇದು KEA ಕಡೆಯಿಂದ ಬಿಟ್ಟಿರುವಂತಹ ಒಂದು KSET 2026 ಅಪ್ಲಿಕೇಶನ್ನು. ಇದಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಮತ್ತು ಎಕ್ಸಾಮ್ ಯಾವಾಗ ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿರೋಂಥದ್ದು. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಇವಾಗ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು 10/8/2026. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 5/9/2026. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 10/8/2026. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 5/9/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅರ್ಜಿಯ ಶುಲ್ಕ ಪಾವತಿಸಲು ಫೀಸ್ ಪೇ ಮಾಡೋದಕ್ಕೆ ಬಂದು 6/9/2026 ಕೊನೆಯ ದಿನಾಂಕ ಇರುವಂಥದ್ದು. ಇನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಹಾಲ್ ಟಿಕೆಟನ್ನು ಬಂದು ಅವರು ಅಕ್ಟೋಬರ್ 1ನೇ ತಾರೀಕು ರಿಲೀಸನ್ನು ಮಾಡ್ತಾರೆ. ಆ ಎಕ್ಸಾಮ್ನ ಬಂದುಬಿಟ್ಟು ಅಕ್ಟೋಬರ್ 11ನೇ ತಾರೀಕು 11/10/2026 ಅಕ್ಟೋಬರ್ 11ನೇ ತಾರೀಕು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಅದು ಭಾನುವಾರ. ಇಲ್ಲೇ ಅವರು ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ, 11/10/2026 ಭಾನುವಾರ ಅಂತಂದ್ಬಿಟ್ಟು ಕೊಟ್ಟಿರೋವಂಥದ್ದು. ಎಕ್ಸಾಮನ್ನು ಯಾವಾಗ ಮಾಡ್ತೀವಿ ಅಂತಂದ್ಬಿಟ್ಟು. ಇನ್ನು ಇದೆಲ್ಲ ರಿಸ್ಟ್ರಿಕ್ಷನ್, ಫೀಸ್ ಎಷ್ಟಿರುತ್ತೆ, ಯಾವ್ಯಾವ ಸಬ್ಜೆಕ್ಟ್ಗಳು ಇರೋವಂಥದ್ದು, ಇದನ್ನೆಲ್ಲ ನಾವು ಡೀಟೇಲಾಗಿ ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನು ಅಂತ ಅಂದ್ಬಿಟ್ಟು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ವಯೋಮಿತಿ ಬಂದುಬಿಟ್ಟು ಯಾವುದೇ ರೀತಿಯಂಥ ಗರಿಷ್ಠ ವಯೋಮಿತಿ ಇರುವುದಿಲ್ಲ ಅಂತ ಅವರು ಇಲ್ಲಿ ಕೊಟ್ಟಿರೋವಂಥದ್ದು. ವಿನಾಯಿತಿ ಬಂದುಬಿಟ್ಟು ಏನೆಲ್ಲ ಇದೆ ಅದನ್ನು ಕೂಡ ಅವರು ಇಲ್ಲಿ ನೀಡಿರೋವಂಥದ್ದು. ಅಂದರೆ ಬಂದು ವಿಶ್ವವಿದ್ಯಾಲಯದಿಂದ, ಪ್ರಥಮ ದರ್ಜೆ ಕಾಲೇಜುಗಳು, ಉನ್ನತ ಶಿಕ್ಷಣ ಸರ್ಕಾರಿ ಸಂಸ್ಥೆಗಳಿಂದ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಎಕ್ಸಾಮನ್ನು KSET ಅಥವಾ NET ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರಬೇಕಾಗುತ್ತೆ. ಇವಾಗ ನೀವು GFGC ಕಾಲೇಜ್ಗಳಿಗಾಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು, ಗೆಸ್ಟ್ ಫ್ಯಾಕಲ್ಟಿ ಆಗಿ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡೋದಕ್ಕೆ ನೀವು KSET ಅಥವಾ ನೆಟ್ಟನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕಾಗುತ್ತೆ. ಅದು ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನು ಪರೀಕ್ಷಾ ಒಂದು ಫೀಸ್ ನೋಡೋದಾದರೆ ಸಾಮಾನ್ಯ ವರ್ಗದವರಿಗೆ ಬಂದುಬಿಟ್ಟು 2A 2B 3A 3B ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಬಂದು 750 ರೂಪಾಯಿ ಇರುವಂಥದ್ದು. ಹಾಗೆ ಪರಿಶಿಷ್ಟ SC ST ಪ್ರವರ್ಗ 1 ಮತ್ತು SC A SC B SC C ಆ್ಯಂಡ್ ST ಮತ್ತು SC ST ಮತ್ತು PWD ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಬಂದು 500 ರೂಪಾಯಿ ಫೀಸು ಇರುವಂಥದ್ದು. ಇದು ಫೀಸ್ ಸ್ಟ್ರಕ್ಚರು. ಇನ್ನು ಇದಕ್ಕೆ ಅಪ್ಲಿಕೇಶನನ್ನು ಬಂದು ಆನ್ಲೈನ್ ಮೂಲಕ ಮಾತ್ರ ನೀವು ಹಾಕಬೇಕಾಗುತ್ತೆ. ಇನ್ನು ಸೂಚನೆ ನೋಡೋದಾದರೆ ಬೇರೆ ಯಾವುದೇ ವಿಧಾನದ ಮೂಲಕ ಪಾವತಿಸಲು ಅವಕಾಶವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಅಮೌಂಟನ್ನು ಆನ್ಲೈನ್ ಪೇಮೆಂಟನ್ನೇ ನೀವು ಮಾಡಬೇಕಾಗುತ್ತೆ. ಇನ್ನು ಪರೀಕ್ಷೆ ಬಂದ್ಬಿಟ್ಟು ಯಾವ ಥರ ಇರುತ್ತೆ ಅಂತ ನೋಡೋದಾದರೆ 11ನೇ ತಾರೀಕು 11/10/2026ಕ್ಕೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಇದು ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 1 100 ಮಾರ್ಕ್ಸು, ಪೇಪರ್ 2 200 ಮಾರ್ಕ್ಸ್ ಇರುತ್ತೆ. ಪ್ರಶ್ನೆಗಳ ಸಂಖ್ಯೆ ಬಂದುಬಿಟ್ಟು ಫಸ್ಟು ಪೇಪರ್ 1 ನೋಡಿಬಿಡೋಣ. ಪೇಪರ್ 1 100 ಮಾರ್ಕ್ಸ್ ಇರುತ್ತೆ, 50 ಕ್ವಶನ್ಸ್ ಇರುತ್ತೆ. ಹಾಗೆ ಪೇಪರ್ 2 200 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಪೇಪರ್ 2 ಬಂದುಬಿಟ್ಟು 200 ಅಂಕಗಳು, 100 ಪ್ರಶ್ನೆಗಳು ಇರುತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು 3 ಅವರ್ಸ್ ಇರುತ್ತೆ. 3 ಅವರ್ಸ್ ಡ್ಯೂರೇಷನು, 3 ಗಂಟೆಗಳ ಕಾಲ ಡ್ಯೂರೇಷನ್ ಇರುತ್ತೆ. ಟೈಮಿಂಗ್ಸು ಕೂಡ ಇಲ್ಲಿ 3 ಅವರು. ಟೈಮಿಂಗ್ಸು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ 3 ಅವರು ಡ್ಯೂರೇಷನ್ ಇರುತ್ತೆ. 2 ಪೇಪರ್ನು ಸೇರಿಸಿ. ಇನ್ನು ನಿಮ್ಮ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವುದ್ಯಾವುದು ಅನ್ನೋದನ್ನು ಕೂಡ ನೀವು ಇದರಲ್ಲಿ ಡೀಟೇಲಾಗಿ ನೋಡಿಕೊಂಡು ಆ ಒಂದು ಪೇಪರ್ ಫಸ್ಟ್ ಒಂದು ಆ್ಯಪ್ಟಿಟ್ಯೂಡ್ ಪೇಪರ್ ಇರುತ್ತೆ. ಫಸ್ಟ್ ಪೇಪರು, ಸೆಕೆಂಡ್ ಪೇಪರು ನಿಮ್ಮ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ ಆಗಿರೋವಂಥದ್ದು. ಅದನ್ನು ನೀವು ಇಲ್ಲಿ ತೊಗೋಬೇಕಾಗುತ್ತೆ. ಇನ್ನು ಜನರಲ್ ಅವರು ಬಂದುಬಿಟ್ಟು ಎಷ್ಟು ಮಾರ್ಕ್ಸನ್ನು ತೊಗೊಬೇಕು ಅಂತ ನೋಡೋದಾದರೆ 2 ಪತ್ರಿಕೆಗಳಲ್ಲೂ ಸೇರಿ ಅವರು 40% ನೀವು ತೆಗಿಬೇಕಾಗುತ್ತೆ ಜನರಲ್ ಅಭ್ಯರ್ಥಿಗಳು. ಇನ್ನು SC ST ಸ್ಟೂಡೆಂಟ್ಸ್ಗಳು ಬಂದುಬಿಟ್ಟು
2 ಪತ್ರಿಕೆಗಳು ಸೇರಿ ಅವರು 35% ಮಾರ್ಕ್ಸನ್ನು ನೀವು ತಗೋಬೇಕಾಗುತ್ತೆ. ಅಂದರೆ 35% ಮಾರ್ಕ್ಸನ್ನು ನೀವು ಸ್ಕೋರನ್ನು 35% ಸ್ಕೋರನ್ನು ನೀವು ಇದರಲ್ಲಿ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಿಮ್ಮದು ಈ ಎಕ್ಸಾಮು ಕ್ಲಿಯರ್ ಆಗುವಂಥದ್ದು. ಇನ್ನು ಇದು ಬಂದುಬಿಟ್ಟು OMR ಟೈಪ್ ಇರೋವಂಥದ್ದು, ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋವಂಥದ್ದು. ಸೊ ಇಲ್ಲಿ ಇನ್ನು ನೋಡೋದಾದರೆ ಯಾವ ಥರ ಅವರು ಸೆಲೆಕ್ಟನ್ನು ಮಾಡ್ತಾರೆ ಅಂತ ನೋಡೋದಾದರೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಯಾವ ಥರ ಅಂತ ಅಂದ್ಬಿಟ್ಟು, ಸೊ ಒಂದು ವಿಷಯದ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳ ಸಂಖ್ಯೆ ಅಂತ ಕೊಟ್ಟು ಇಲ್ಲಿ ಒಂದು ಫಾರ್ಮುಲಾನು ಕೊಟ್ಟಿದ್ದಾರೆ. ಈ ಫಾರ್ಮುಲಾ ಪ್ರಕಾರ ಅವರು ಈ ಒಂದು KCET ಎಕ್ಸಾಮಲ್ಲಿ ಸೆಲೆಕ್ಟನ್ನು ಮಾಡ್ತಾರೆ. ಯಾರು ಎಷ್ಟು ಸ್ಕೋರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೊಗೊಂಡು ಈ ಒಂದು ಫಾರ್ಮುಲಾ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡಿ ಸೆಲೆಕ್ಟನ್ನು ಮಾಡ್ತಾರೆ. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವೆಲ್ಲ ಸಬ್ಜೆಕ್ಟ್ಗಳು ಇದೆ ಅಂತ ನೋಡೋದಾದರೆ, ವಾಣಿಜ್ಯ ಶಾಸ್ತ್ರ ಇದೆ, ಹಾಗೆ ಕನ್ನಡ ಇದೆ, ಅರ್ಥಶಾಸ್ತ್ರ ಇದೆ, ಇಂಗ್ಲೀಷು, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ ಇದೆ, ನಿರ್ವಹಣೆ, ಮ್ಯಾನೇಜ್ಮೆಂಟ್, ಪ್ರವಾಸೋದ್ಯಮ, ಆಡಳಿತ ಮತ್ತು ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಈ ರೀತಿ ಹಲವಾರು ಟೋಟಲು 37 ಸಬ್ಜೆಕ್ಟ್ಗಳು ಇಲ್ಲಿ ಇರುವಂಥದ್ದು. ಸೊ ಈ ಒಂದು 37 ಸಬ್ಜೆಕ್ಟ್ಗಳಿಗೂ ನಿಮ್ಮ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಯಾವುದು, ನೀವು ಯಾವ ಸಬ್ಜೆಕ್ಟ್ ಅಪ್ಲೈ ಮಾಡ್ತೀರಾ ಅಂತ ಕ್ಲಿಯರಾಗಿ ನೋಡಿಕೊಂಡು ನೀವು ಅದನ್ನು ಅಪ್ಲೈಯನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಸೆಂಟರ್ಗಳು ಯಾವ್ದ್ಯಾವ್ದನ್ನ ಸೆಂಟರ್ಗಳಾಗಿ ಕೊಡ್ತಾರೆ ಅಂತ ನೋಡೋದಾದರೆ, ಬೆಂಗಳೂರು ಕೊಡ್ತಾರೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು, ಇಷ್ಟು ಜಿಲ್ಲೆಗಳು. ಟೋಟಲ್ 11 ಜಿಲ್ಲೆಗಳಲ್ಲಿ ಈ ಒಂದು KCET ಎಕ್ಸಾಮ್ನ ಒಂದು ಸೆಂಟರ್ಗಳನ್ನು ಅವರು ಅನೌನ್ಸ್ ಮಾಡಿರೋವಂಥದ್ದು. ಇಷ್ಟು ಜಿಲ್ಲೆಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ 11 ಜಿಲ್ಲೆಗಳಲ್ಲಿ KCET ಎಕ್ಸಾಮ್ನ ಒಂದು ಸೆಂಟರ್ಗಳು ಇರುವಂಥದ್ದು. ಸೊ ನೀವು ನಿಮಗೆ ಯಾವ ಜಿಲ್ಲೆ ಬೇಕು ಆ ಜಿಲ್ಲೆನ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಆಪ್ಷನ್ ಇದ್ದರೆ, ಏನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೆಂಟರನ್ನು ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಇದ್ದರೆ ನಿಮಗೆ ಇಷ್ಟ ನಿಯರ್ ಬೈ ಯಾವುದಾಗುತ್ತೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಲ್ಲ ಆ ಆಪ್ಷನ್ಸ್ ಏನಾದರೂ ಇಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿ ಅವರು ಎಲ್ಲಿ ಸೆಂಟರನ್ನು ಕೊಡ್ತಾರೆ ಅಲ್ಲಿಗೆ ಹೋಗಿ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಇನ್ನು ಇಲ್ಲಿ ಕೂಡ ಇನ್ನೂ 18 ಸಬ್ಜೆಕ್ಟ್ಗಳು ಇರೋವಂಥದ್ದು. ಸೊ ಈ 18 ಸಬ್ಜೆಕ್ಟ್ಗಳಲ್ಲಿ ಕೂಡ KCET ಎಕ್ಸಾಮನ್ನು ನೀವು ತೊಗೋಬೋದು. ಸೊ ಈ ಒಂದು ಸಬ್ಜೆಕ್ಟ್ಗಳನ್ನು ಕೂಡ ನೀವಿಲ್ಲಿ ಚೆಕ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಮುಂದೆ KCET ರಿಲೇಟೆಡ್ಡು ಕ್ಲಾಸಸ್ ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ನು ಕೂಡ ಸಾಲ್ವ್ ಮಾಡುವಂತಹ ವೀಡಿಯೋಸ್ಗಳು, ಈ ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ಗಳ ವೀಡಿಯೋ ಕೂಡ ಈ ಒಂದು ಚಾನಲ್ನಲ್ಲಿ ಬರ್ತಾ ಹೋಗ್ತವೆ. ಸೊ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಅಲ್ಲಿ PDF ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.